ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಆ ಒಂದು ಮಾತು ಅಕ್ಷರಶಃ ಸತ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸದ್ದು ಮಾಡ್ತಾ ಇದೆ. ಮಲತಾಯಿ ಆಗಿರ್ತಕ್ಕಂಥವಳು ಮಗಳು ಅಂದರೆ ಮೊದಲನೇ ಹೆಂಡತಿಯ ಮಗಳಿಗೆ ದೌರ್ಜನ್ಯವನ್ನು ಮಾಡಿರ್ತಕ್ಕಂಥದ್ದು, ಗದ್ದೆಯಲ್ಲಿ ಉಳ್ಳಾಡ್ಸಿ ಹೊಡಿತಾ ಇರತಕ್ಕಂಥದ್ದು. ನಾನು ಸಾಯ್ತೀನಿ ಬಿಡಮ್ಮ ಅಂದರೂ ಕೂಡ ಆ ಒಂದು ಯುವತಿ ಬಿಡ್ತಾ ಇಲ್ಲ. ಎಂತಹ ಕ್ರೂರ ಮನಸ್ಥಿತಿ ಇರ್ಬೋದು ಆ ಮಲತಾಯಿಗೆ. ಸೊ ಎಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಇದು, ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ ಇದು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಈ ಪ್ರಕರಣ, ಯಾಕೆ ಈ ರೀತಿಯಾದಂಥ ಒಂದು ಘಟನೆ ಆಯಿತು, ಸೊ ಪ್ರತಿಯೊಂದು ಮಾಹಿತಿನ ನೋಡ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಘಟನೆಯ ವಿವರವನ್ನು ನೋಡೋದಾದರೆ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಡಿ ಮಲ್ಲಿಗೇರಿ ಗ್ರಾಮದಲ್ಲಿ ಈ ಒಂದು ಕೃತ್ಯ ನಡೆದಿರ್ತಕ್ಕಂತಹದ್ದು. ಸೊ ಏನು ಈ ಒಂದು ಕೃತ್ಯ? ಆಸ್ತಿ ಕಲಹಕ್ಕಾಗಿ ಮಗಳ ಮೇಲೆ ಮಲತಾಯಿ ಆಗಿರ್ತಕ್ಕಂಥ ಭಾಗ್ಯ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು, ದಬ್ಬಾಳಿಕೆಯನ್ನು ನಡೆಸಿರ್ತಕ್ಕಂಥದ್ದು. ಜಮೀನಿನ ಜಾಗದಲ್ಲಿನ ವಿಚಾರಕ್ಕಾಗಿ ಮಗಳ ರೋಜಾ ಮೇಲೆ ಮಲತಾಯಿ ಕಣಕ್ಕೆ ಎಳೆದಿರ್ತಕ್ಕಂಥದ್ದು. ಮೊದಲನೇ ಹೆಂಡತಿ ಮಗಳಾದ ರೋಜಾಳನ್ನು ಕೆಸರಿನ ಜಮೀನಿನಲ್ಲಿ ಕೆಳಕ್ಕೆ ಕೆಡವಿ ಮಲತಾಯಿ ಭಾಗ್ಯ ಅಲ್ಲೇ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲೇ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವಿಡಿಯೋ ಕೂಡ ಮಾಡ್ತಾ ಇರ್ತಾನೆ. ನಾನು ಈ ಒಂದು ವಿಡಿಯೋವನ್ನು ಫೇಸ್ಬುಕ್ಕಿಗೆ ಕೂಡ ಕಳಿಸ್ತಾ ಇದ್ದೀನಿ, ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀನಿ, ಇದೇ ಸಾಕ್ಷಿ ಅಂತ ಕೂಡ ಆ ಒಂದು ವ್ಯಕ್ತಿ ಹೇಳ್ತಾ ಇರ್ತಾನೆ. ಆದರೂ ಕೂಡ ಈ ಒಂದು ಮಹಿಳೆ ಏನಿದ್ದಾಳಲ್ಲ, ಮಲತಾಯಿ ಆಗಿರ್ತಕ್ಕಂತಹ ಭಾಗ್ಯ ಏನಿದ್ದಾಳೆ, ಯಾವುದಕ್ಕೂ ಕೂಡ ಹೆದರದೆ ನೀ ಏನು ಬೇಕಾದರೂ ಮಾಡು, ನಾನು ಇವಳನ್ನು ಬಿಡೋದಿಲ್ಲ ಎಂಬ ಮಟ್ಟಿಗೆ ಆ ಒಂದು ಮನಸ್ಥಿತಿಯಲ್ಲಿ ಆ ಯುವತಿ ಮಗಳ ಮೇಲೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ಅಲ್ಲೆಯ ವೇಳೆ ಮಗಳು ಕಿರುಚಾಡಿದಾಳೆ, ಮಲತಾಯಿಯ ಮನಸ್ಸು ಕೂಡ ಯಾವುದೇ ಕಾರಣಕ್ಕೂ ಕರಗಿಲ್ಲ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಅಸಲಿ ಸತ್ಯಾಸತ್ಯತೆಯನ್ನು ನೋಡೋದಾದ್ರೆ, 23 ವರ್ಷಗಳ ಹಿಂದೆ ಇವರ ತಾಯಿ ತೀರೋಗಿರ್ತಾರೆ. ಆಗ ಇವರ ತಂದೆ ಆಗಿರ್ತಕ್ಕಂಥವನು ಇನ್ನೊಂದು ಮದುವೆಯನ್ನು ಆಗೋದಕ್ಕೆ ಮುಂದಾಗ್ತಾರೆ. ಇನ್ನು ಚಿಕ್ಕ ವಯಸ್ಸಿರುತ್ತೆ, ಆ ಕಾರಣದಿಂದಾಗಿ ಮಕ್ಕಳು ಕೂಡ ಚಿಕ್ಕವರು ಇರ್ತಾರೆ. 3 ಮಕ್ಕಳು ಕೂಡ ಇರ್ತಾರೆ, 2 ಗಂಡು ಮಕ್ಕಳು ಜೊತೆಗೆ ಒಂದು ಹೆಣ್ಣು ಮಗು ಕೂಡ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವನಿಗೆ ಮದುವೆಯ ಅವಶ್ಯಕತೆ ಅನಿವಾರ್ಯವಾಗುತ್ತೆ. ಆಗ ಮನೆಯಲ್ಲಿ ಅಕ್ಕನ ಮಗಳಾಗಿರ್ತಕ್ಕಂಥ ಭಾಗ್ಯಳನ್ನ ಆ ಒಂದು ವ್ಯಕ್ತಿ ಮದುವೆ ಆಗ್ತಾರೆ. ಮದುವೆ ಆದ ಬಳಿಕ ಎಲ್ಲವೂ ಕೂಡ ಒಂದಿಷ್ಟು ಚೆನ್ನಾಗಿಯೇ ಇರುತ್ತೆ. ದಿನಗಳು ಕಳೀತಾ ಇದ್ದಂತೆ ಇವರಿಗೆ ಮಲತಾಯಿ ಆಗಿರ್ತಕ್ಕಂಥ ಭಾಗ್ಯಾಳಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತೆ. ಹೆಣ್ಣು ಮಗು ಹುಟ್ಟಿದ ಬಳಿಕವೇ ಈ ರೀತಿಯಾದಂತಹ ಕೃತ್ಯ ಅಥವಾ ಈ ರೀತಿಯಾದಂತಹ ಮನಸ್ಥಿತಿ ಈ ಭಾಗ್ಯಾಳಲ್ಲಿ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಸೊ ಎಂಥ ಕ್ರೂರ ಮನಸ್ಥಿತಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ, ನಿನ್ನ ಮಕ್ಕಳನ್ನು ನಾನು ಯಾಕೆ ಜೋಪಾನ ಮಾಡಬೇಕು, ನಿನ್ನ ಮೊದಲನೇ ಹೆಂಡತಿಯ ಮಕ್ಕಳಿಗೂ ನನಗೂ ಏನು ಸಂಬಂಧವೇ ಇಲ್ಲ, ನನಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ, ನಾನು ಖಂಡಿತವಾಗಿ ಅವರನ್ನು ನೋಡಿಕೊಳ್ಳೋದಕ್ಕಾಗೋದಿಲ್ಲ, ಅವರಿಗೆ ಅಡುಗೆ ಮಾಡಿ ಕೊಡೋದಕ್ಕಾಗೋದಿಲ್ಲ, ಅವರನ್ನ ಲಾಲನೆ ಪಾಲನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಎಂಬ ಒಂದು ಜಗಳವನ್ನು ಆಡೋದಕ್ಕೆ ಪ್ರಾರಂಭಿಸ್ತಾಳೆ. ಜಗಳವನ್ನು ಆಡಿ ಇಬ್ಬರೂ ಕೂಡ ಬೇರೆ ಆಗುವಂಥ ಪರಿಸ್ಥಿತಿ ಬರುತ್ತೆ. ಇಬ್ಬರು ಕೂಡ ಬೇರೆ ಆಗ್ತಾರೆ. ದಿನಗಳು ಕಳೀತಾ ಇದ್ದಂತೆ ಮತ್ತೆ ಗಂಡ ಹೆಂಡತಿ ಒಂದಾಗ್ತಾರೆ. ಆದರೆ ಈ ಮಲತಾಯಿಯ ಮಗಳಾಗಿರ್ತಕ್ಕಂತಹ ರೋಜಾ ಏನು ಮಾಡ್ತಾಳೆ, ಆ ಒಂದು ಊರಿನ ಸಂಬಂಧಿಕರು ಅಂದರೆ ರಿಲೇಷನ್ಸ್, ಒಂದೇ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ರಿಲೇಷನ್ಸ್ ಅಂತ ಇರ್ತಾರೆ, ಅತ್ತೆ ಮಾವನವರು ಅಥವಾ ಚಿಕ್ಕಪ್ಪ ದೊಡ್ಡಮ್ಮ, ಈ ರೀತಿಯಾದ ರಿಲೇಷನ್ಸ್ಗಳಲ್ಲಿ ಈ ಇಬ್ಬರು ಕೂಡ ಬೆಳೀತಾರೆ. ಒಬ್ಬ ಸಾವನ್ನ ಅಪ್ಪಿರ್ತಕ್ಕಂಥದ್ದು ಅಂದರೆ 3 ಜನ ಮಕ್ಕಳಲ್ಲಿ ಒಬ್ಬ ಸಾವನ್ನಪ್ತಾನೆ. ಈ ಉಳಿದಿರತಕ್ಕಂಥ ಇಬ್ಬರಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಇಬ್ಬರು ಕೂಡ ಉಳ್ಕೊಂಡಿರ್ತಾರೆ. ಇಬ್ಬರು ಕೂಡ ಬೇರೆಯವರ ಒಂದು ಮನೆಯಲ್ಲಿ ಬೆಳೆಯುವಂಥದ್ದು. ಇದೆಲ್ಲವೂ ಆದ ಬಳಿಕ ಈ ಒಂದು ಮಹಿಳೆಯ ರೋಜಾಳನ್ನ ಮದುವೆ ಕೂಡ ಮಾಡಲಾಗುತ್ತೆ. ಅಲ್ಲೇ ಒಂದು ಸಂಬಂಧದಲ್ಲಿ ಅವಳನ್ನ ಮದುವೆ ಕೂಡ ಮಾಡಲಾಗುತ್ತೆ. ಈ ಒಂದು ಮದುವೆಗೂ ಕೂಡ ತಂದೆ ಬರೋದಕ್ಕೆ ಆಗಿರೋದಿಲ್ಲ, ಮದುವೆನ ಚೆನ್ನಾಗಿ ಮಾಡೋದಕ್ಕೆ ಆಗಿರಲಿಲ್ಲ. ಆ ಒಂದು ಕಾರಣದಿಂದಾಗಿ ಮಗಳಿಗೆ ಒಂದು ಮಾತನ್ನು ಕೂಡ ಆ ಒಂದು ತಂದೆ ಹೇಳಿರ್ತಾನೆ, ನಾನು ಸಾಯುವಷ್ಟೊತ್ತಿಗೆ ನಿನಗೆ ಒಂದು 2 ಎಕರೆ ಹೊಲವನ್ನು ಕೊಡ್ತೀನಪ್ಪ, 2 ಎಕರೆ ಗದ್ದೆಯನ್ನು ಕೊಡ್ತೀನಿ, ಸೊ ನೀನು ನೋಡ್ಕೊಂಡು ಹೋಗು. ನಾನು ಚೆನ್ನಾಗಿ ಮದುವೆ ಕೂಡ ಮಾಡಿ ಕೊಡೋದಕ್ಕೆ ಆಗಲಿಲ್ಲ, ಸೊ ಹಾಗಾಗಿ ನಿನಗೂ ಒಂದು 2 ಎಕರೆ ಹೊಲವನ್ನು ಕೊಡ್ತೀನಿ ಅಂತ ಹೇಳಿರ್ತಾರೆ. ಇದೆಲ್ಲವೂ ಕೂಡ ಆದ ಬಳಿಕ ಈ ಕಳೆದ ಒಂದು 8 ತಿಂಗಳಿನ ಹಿಂದೆ ಆ ಒಂದು ವ್ಯಕ್ತಿ ಸಾವನ್ನು ಅಪ್ಪಿರ್ತಕ್ಕಂಥದ್ದು. 8 ತಿಂಗಳಿಂದ ಸಾವನ್ನು ಅಪ್ತಾನೆ. ಸಾವು ಅಪ್ಪಿದ ಬಳಿಕ ಈ ಒಂದು ಮಲತಾಯಿ ಏನಿದ್ದಾಳೆ, ಈ ಒಂದು ಇವಳಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಹೊಲವನ್ನ, ರೋಜಾಗೆ ಸಂಬಂಧಪಟ್ಟ ಹೊಲವನ್ನ ಈ ಒಂದು ಮಹಿಳೆ ಮಲತಾಯಿ ಆಗಿರ್ತಕ್ಕಂಥ ಭಾಗ್ಯ ಉಳುಮೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಾಳೆ. ಈ ವಿಚಾರ ಅವ್ರಿಗೆ ಗೊತ್ತಾಗ್ತಾ ಇದ್ದಂತೆ ಊರಿಗೆ ಬರ್ತಾರೆ, ಸಂಬಂಧಿಗಳ ಮನೆಯಲ್ಲಿ ಇರ್ತಾರೆ. ಇದ್ದು ಏನಿದು ವಿಚಾರ ಅಂತ ಎಲ್ಲ ತಿಳ್ಕೊತಾರೆ. ಇನ್ನು ಹೊಲವನ್ನು ನೋಡಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಇವರು ಕೂಡ ಅದೇ ತೋಟದಲ್ಲಿ ಕೂಡ ಇರ್ತಾರೆ, ಅದೇ ಗದ್ದೆಯಲ್ಲಿ ಕೂಡ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾಕೆ ನಮ್ಮ ಹೊಲವನ್ನ ಉಳಿದಿರಿ ಎಂಬ ಒಂದು ಪ್ರಶ್ನೆಯನ್ನ ಈ ರೋಜಾ ಕೇಳ್ತಾರೆ. ಆಗ ಮಲತಾಯಿಗೆ ಸಿಟ್ಟು ಬರುತ್ತೆ, ರೋಷಾವೇಶ ಉಕ್ಕುತ್ತೆ. ಯಾಕೆ ಈ ಒಂದು ಪ್ರಶ್ನೆ ಮಾಡಿದ್ಲಿ ಇವಳು ಎಂಬ ಒಂದು ಕಾರಣದಿಂದಾಗಿ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡುವಂಥದ್ದು. ಆ ಒಂದು ಕೆಸರು ಗದ್ದೆ, ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋನ. ಸೊ ಆ ಒಂದು ಕೆಸರು ಗದ್ದೆ ಇದೆ, ಅದರಲ್ಲಿ ಕೆಳಗಡೆ ಹಾಕಿ ಅವಳ ಮೇಲೆ ಕೂತು ಅವಳಿಗೆ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಾಳೆ. ಸೊ ಅಂತ ಒಂದು ಅಮಾನವೀಯ ಘಟನೆ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಸೊ ಎಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ, ಇಂತಹ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಆಸ್ತಿಗೋಸ್ಕರ ಏನು ಬೇಕಾದರೂ ಕೂಡ ಮನುಷ್ಯ ಮಾಡೋದಕ್ಕೆ ಮುಂದಾಗ್ತಾ
ಬದಲಾಗ್ತಾನೆ ಅಂತಾರಲ್ಲ, ಖಡಾಖಂಡಿತವಾಗಿಯೂ ಕೂಡ ಸಾಧ್ಯವೇ ಸರಿ. ಸೊ ಇಂತಹದ್ದೊಂದು ಕೆಟ್ಟ ಬೆಳವಣಿಗೆ ಕೂಡ ಆಗಿರ್ತಕ್ಕಂತಹದ್ದು. ಇನ್ನು ಈ ಒಂದು ಮಹಿಳೆ ಕೂಡ ಒಂದು ದೂರನ್ನು ಕೊಡೋದಕ್ಕೆ ಹೋಗಿರ್ತಾಳಂತೆ. ಅಲ್ಲಿ ದೂರು ಕೂಡ ಸ್ವೀಕಾರ ಮಾಡೋದಿಲ್ಲ ಎಂಬ ಒಂದು ಮಾತನ್ನು ಕೂಡ ಹೇಳ್ತಾರೆ. ನೀನು ಸ್ನಾನ ಮಾಡು, ಫ್ರೆಶ್ ಅಪ್ ಆಗು, ಒಟ್ಟಿನಲ್ಲಿ ಇರುವಂಥ ಬಟ್ಟೆಯಲ್ಲಿ ಗದ್ದೆಯಲ್ಲಿ ಏನು ಬಿದ್ದಿರ್ತಾಳೋ ಅಥವಾ ಗದ್ದೆಯಲ್ಲಿ ಈ ಒಂದು ಮಹಿಳೆಯನ್ನ ಅಟ್ಯಾಕ್ ಮಾಡಿ ಇವಳಿಗೆ ಥಳಿತವನ್ನು ನೀಡಲಾಗಿರುತ್ತೋ ಅದೇ ಒಂದು ಬಟ್ಟೆಯ ಮೇಲೆ ಇವಳು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೆ. ಆದರೆ ಪೊಲೀಸರು ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ನಿರಾಕರಿಸಿರ್ತಾರೆ. ನೀನು ಮೊದಲು ಫ್ರೆಶ್ ಅಪ್ ಆಗು, ಹೋಗಮ್ಮ ಅನ್ನೋ ಮಾತನ್ನು ಹೇಳಿ ಕಳಿಸಿರ್ತಾರೆ. ತದನಂತರ ಕಂಪ್ಲೇಂಟ್ ಕೂಡ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕೂಡ ನಡೆದಿರ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿಯಾದಂಥ ಒಂದು ಕೆಟ್ಟ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗಿದೆ. ಇಂತಹ ಒಂದು ಕೆಟ್ಟ ಬೆಳವಣಿಗೆಯ ಬಗ್ಗೆ ಏನು ಹೇಳಬೇಕು? ಇಂತಹ ಕೆಟ್ಟ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಹೆಣ್ಣಿಗೆ ಎಣ್ಣೆ ಶತ್ರು ಎಂಬ ಒಂದು ಮಾತು ಇದೆಯಲ್ಲ, ಖಡಾಖಂಡಿತವಾಗಿಯೂ ಅದು ಸತ್ಯವೇ ಸರಿ ಅಂತ ಹೇಳಬಹುದು. ಒಟ್ಟಾರೆ ಈ ರೀತಿಯಾದಂಥ ಒಂದು ಕೆಟ್ಟ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ, ಈ ಒಂದು ಮಲತಾಯಿಯ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು? ಇಂತಹ ನಾಲಾಯಕ ಮಹಿಳೆಯರಿಗೆ ಅಥವಾ ಇಂತಹ ನಾಲಾಯಕರಿಗೆ ಎಂತಹ ಶಿಕ್ಷೆಯನ್ನು ಕೊಡಬೇಕು? ಏನೇ ಒಂದು ವಿಚಾರ ಇರಲಿ, ಆ ಕುಟುಂಬದ ವಿಚಾರವಂತ ಬಂದಾಗ ಅವುಗಳನ್ನು ನಾವೇ ಕೂತುಕೊಂಡು ಬಗೆಹರಿಸಿಕೊಳ್ಬೇಕು. ಅಥವಾ ಅದಕ್ಕೆ ನ್ಯಾಯದ ಪರವಾಗಿ ನಾವು ಮೊರೆ ಹೋಗೋದಾದರೆ, ಕೋರ್ಟ್ನ ಮೊರೆ ಹೋಗೋದಾದರೆ ಅದರ ಒಂದು ವಿಧಿ ಅಂತ ಇರುತ್ತೆ. ಅಂದರೆ ಯಾವ ರೀತಿಯಾಗಿ ಹೋಗಬೇಕು ಆ ರೀತಿಯಾಗಿ ಹೋಗಿ ಅದನ್ನು ಪಡೆದುಕೊಳ್ಬೇಕಾಗುತ್ತೆ. ಆದರೆ ಏಕಾಏಕಿ ಒಬ್ಬಳೆ ಸಿಕ್ಕಳು ಎಂಬ ಒಂದು ಕಾರಣದಿಂದಾಗಿ ಅವಳ ಮೇಲೆ ಅಟ್ಯಾಕನ್ನು ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಸಹಜವಾಗಿ ಕಾಡುವಂತಹದ್ದು. ಸೊ ಈ ಒಂದು ಪ್ರಕರಣದ ಬಗ್ಗೆ, ಈ ಒಂದು ಮಹಿಳೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.